ಅಂಬರೀಷ್ ಅನ್ನೋ ಹುಡುಗ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ರೂರಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಸಂಘದವರು ನಮ್ಮ ಮಾದಿಗದಂಡವರ ಸಂಘದ ಕಡೆಯಿಂದ ಸಾವುಕಾರ ಶಂಕರಪ್ಪ ಮತ್ತು ತಿಪ್ಪೇಗೌಡ ಅಂತ ಹೇಳ್ಬಿಟ್ಟು ಇಬ್ಬರು ಕಂಪ್ಲೇಂಟ್ ಕೊಡಿಸಿದ್ರು. ಕಂಪ್ಲೇಂಟ್ಸ್ ಕೊಡಿಸಿದಾಗ ಈ ಥರ ಇನ್ನೇನು ಮಾತಾಡೋಕ್ಕೆ ಹೋಗ್ಬೇಡ, ಕಂಪ್ಲೇಂಟ್ ಮಾತ್ರ ಕೊಡು, ಬರ್ಕೊಡು, ಸೈನ್ ಹಾಕು, ನಾವು ಮಾತಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟೆ. ವಾಪಸ್ ಬಂದು ಸರ್ ಕೇಳಿದ್ರು, ಏನಮ್ಮ ಬುದ್ಧಿ ಇಲ್ವಾ ಹಂಗೆ ಹಿಂಗೆ ಅಂತೆಲ್ಲ ಬೈದರು. ಆಮೇಲೆ ವಾಪಸ್ ಹೋಗಿ ಸಾವುಕಾರ ಶಂಕರಣ್ಣನ ಮನೆಯಲ್ಲೇ 3 ದಿವಸ ಇದ್ರಿ. 3 ದಿವಸ ಇದ್ಮೇಲೆ ನಿನಗೇನು ಪ್ರಾಬ್ಲಮ್ ಬಂದರೂ ನಾನು ನೋಡ್ಕೊತೀನಿ, ನಾವು ಇದು ಮಾಡ್ತೀವಿ, ಅವರು ಬರ್ತಾಯಿದ್ದಾರೆ ಸ್ಟೇಷನ್ ಹತ್ರ, ಮಾತಾಡೋಣ, ನಾಳೆ ಕರೆಸ್ತಾರಂತೆ ಅಂತ ಹೇಳಿದರು. ಮತ್ತು ನಾಳೆ ಆದಮೇಲೆ ನಾನು ಕೇಳಿದೆ, ಏನಣ್ಣ ಬಂದ್ರೆ ಅಂತ ಕೇಳಿದ್ದಕ್ಕೆ ಅವ್ರು ಬಂದು ಮಾತಾಡ್ಕೊಂಡು ಹೋದ್ರಂತೆ. ನೀನು ಅವ್ರಿಗೇನೋ ಮದುವೆ ಆಗೋಕ್ಕೆ ಇಷ್ಟನೇ ಇತ್ತಂತೆ, ನಿಂದೇನೋ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಮದುವೆ ಬೇಡ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು SI ಸಾಹೇಬ್ರಿಗೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಯಾವಾಗ ನಾನು ಬೇಡ ಅವ್ರ ಹತ್ರ ಏನು ಮಾತಾಡೋದು ಬೇಡಣ್ಣ, ಹುಡುಗನ್ನ ಕರ್ಸೋಕ್ಕೆ ಹೇಳಿ ಅಂತ ಅಂದಾಗ ಹುಡುಗನ್ನ ಕರ್ಸೋದಕ್ಕೆ 34 ದಿವಸ ಇವತ್ತವರೆಗೂ ಟೈಮ್ ತೊಗೊಂಡ್ರು. ಇವತ್ತು ಕರೆಸ್ಬಿಟ್ಟು ಚೇಂಬರಲ್ಲಿ ಮಾತಾಡಿಸಿದ್ರು. ನಾನೊಬ್ಬಳೇ, ನಮ್ಮ ಅಕ್ಕ ಆಚೆ ಇದ್ದರು. ಅವರು 7 ಜನ ಗಂಡಸರು ಬಂದುಬಿಟ್ಟು ಅವ್ರು ಹೇಳಿದ್ದೆ ಮಾತು, ಅವ್ರು ಹೇಳಿದ್ದೆ ಇದು, ಅವ್ರೇನೇನು ಹೇಳ್ತಾರೋ ಅದನ್ನೆಲ್ಲ ಕೇಳಿಸ್ಕೊಂಡು SI ಸಾಹೇಬ್ರು, ಸರಿ ನಮ್ಮ ಇವಾಗೇನು FIR ಮದುವೆನಾ ಅಂತ ಕೇಳಿದ್ರು. ಅಣ್ಣ ಮದುವೆ ಆಗಲ್ಲ ಅಂತ ಇದನ್ನಲ್ಲ, FIR ಹಾಕಿ ಸರ್ ಅಂತಂದೆ. FIR ಹಾಕಿದಾಗ ಅವ್ರು ಅಲ್ಲೇ ಇದ್ದರು. ನಾನು ಕೇಳಿದೆ ಸ್ಪಾಟಲ್ಲೇ, FIR ಹಾಕ್ಸ್ತಾ ಇದ್ದೀರಲ್ಲ ಸರ್, ನಾನು ಇವಾಗ FIR ಹಾಕೋಕ್ಕೆ ರೆಡಿ, ನೀವು ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ರೆಡಿನಾ ಅಂತ ಕೇಳಿದಾಗ, ನೀನು ಹೇಳ್ದಂಗೆ ನಾನು ಕೇಳೋಕ್ಕಾಗಲ್ಲ, ಇವಾಗ ಅರೆಸ್ಟ್ ಮಾಡಲ್ಲ ನಾನು, ನನಗೆ ಎವಿಡೆನ್ಸ್ ಬೇಕು ಅಂತಂದರು. ಸರ್ ನನ್ನ ಹತ್ರ ರೆಕಾರ್ಡ್ಸ್ ಇದೆ, ಫೋಟೋಸ್ ಇದೆ, ಎಲ್ಲ ಇದೆ, ಅರೆಸ್ಟ್ ಮಾಡಿ ಇದಕ್ಕೆ, ನೀನು ಹೇಳ್ದಂಗೆ ನಾನು ಮಾಡೋಕ್ಕಾಗಲ್ಲ, FIR ಕೊಟ್ಬಿಟ್ಟು ಹೋಗಿ ನೋಡ್ಕೊತೀನಿ ಅಂತ. बस नहीं लिया। ಎಲ್ಲ